ವಿಸಲ ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ರ್ಯಾಪಿಡ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ತುಂಬ ಜನ ಯಾವಾಗಲೂ ಕೂಡ ಅಷ್ಟೇ ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ನನಗೆ ಮೀಲ್ ಪ್ಲ್ಯಾನ್ ಏನು ಅಂತ ಕೇಳ್ತಾರೆ. ನೋಡಿ, ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಮೀಲ್ ಪ್ಲ್ಯಾನ್ ಅನ್ನೋದು ವೆರಿ ಸಿಂಪಲ್ ಬಾಸ್. ಇಲ್ಲಿ ಯಾವುದೇ ರೀತಿಯಾದಂಥ ನೀವು ಮೀಲ್ ಪ್ಲ್ಯಾನ್ನ ಫಾಲೋ ಮಾಡಬೇಕನ್ನೋ ಅವಶ್ಯಕತೆಯೇ ಬರೋದಿಲ್ಲ. ಹೇಗೆ? ಸೊ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಹರ್ಬಲೈಫ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡುವಂಥ ಟೈಮಲ್ಲಿ ಕಂಪ್ಲೀಟ್ಲಿ ಯಾವಾಗಲೂ ಅಷ್ಟೇ ಒಂದು ಪ್ರಾಪರ್ ಕೋಚ್ ಹತ್ರ ತೊಗೊಂಡ್ರೆ ನಿಮ್ಗೆ ಈ ಪ್ರಾಬ್ಲಮ್ ಆಗಲ್ಲ. ಯಾರೋ ಕಾಕ್ರೋಚ್ಗಳ ಹತ್ರ ತೊಗೊಂಡ್ರೆ ನಿಮಗೆ ಖಂಡಿತ ಪ್ರಾಬ್ಲಮ್ಮೆ. ಸೊ ಕೋಚ್ ಅನ್ನೋರು ಏನು ಮಾಡ್ತಾರೆ ಅಂದರೆ ಬೆಳಗಿನ ಜಾವ ಶೇಕ್ ಕುಡಿಯೋಕೆ ಹೇಳ್ತಾರೆ, ಮಧ್ಯಾಹ್ನ ಒಂದು ಸೆನ್ಸಿಬಲ್ ಮೀಲ್ ತಿನ್ನೋಕೆ ಹೇಳ್ತಾರೆ, ಮತ್ತೆ ರಾತ್ರಿ ಶೇಕ್ ಕುಡಿಯೋಕೆ ಹೇಳ್ತಾರೆ. ಸೊ ಬೆಳಿಗ್ಗೆ ಮತ್ತು ರಾತ್ರಿ ಶೇಕ್ ಕುಡಿಯೋದ್ರಿಂದ ಆಟೋಮೆಟಿಕಲಿ ಬಾಡಿಗೆ ಬರೀ 500 ಕ್ಯಾಲೋರೀಸ್ ಹೋಯ್ತು. ಅಂದರೆ ನೀವು ಬೆಳಿಗ್ಗೆ ತಿನ್ನೋ ಕ್ಯಾಲೋರೀಸ್ಗೂ ಮತ್ತು ರಾತ್ರಿ ತಿನ್ನೋ ಕ್ಯಾಲೋರೀಸು ತುಂಬಾ ಗ್ರಾಫ್ ಡೌನ್ ಆಗುತ್ತೆ. ಆವಾಗ ಕ್ಯಾಲೋರಿ ಡಿಫಿಸಿಟ್ ಆಗುತ್ತೆ, ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗ್ತಿಲ್ಲ. ಈ ಮಧ್ಯಾಹ್ನ ಒಂದು ಊಟದಲ್ಲಿ ನೀವೇನು ತಿನ್ನಬೇಕು ಅಂತಂದರೆ ಆದಷ್ಟು ಕಾರ್ಬೋಹೈಡ್ರೇಟ್ಸ್ ನಿಮ್ಮ ತಟ್ಟೆ ಒಡೆ ಒಂದು 40 to 45% ಇಟ್ಕೊಳ್ಳಿ, ಅದ್ರ ಮೇಲೆ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನೊಂದು 30 to 35% ಬಂದು ಫ್ಯಾಟ್ ಅನ್ನೋದನ್ನ ಇಟ್ಕೊಳ್ಳಿ, ಫ್ಯಾಟ್ ಐಟಮ್ಸ್ ಯಾವ್ದು ಬರುತ್ತೋ ಅದರ. ಇನ್ನೊಂದು 20 to 25% ಬಂದು ಮೇಜರ್ಲಿ ಪ್ರೋಟೀನ್ ಸೋರ್ಸ್ನ ಇಟ್ಕೊಳ್ಳಿ. ಆ್ಯಂಡ್ ಈ ಫ್ಯಾಟಲ್ಲಿ ಆದಷ್ಟು ಫ್ಯಾಟ್ ಜೊತೆಗೆ ಪ್ರೋಟೀನ್ ಇದ್ದರೆ ಇಟ್ಸ್ ವೆರಿ ಗುಡ್. ಅಥವಾ ಫ್ಯಾಟೇ ಜಾಸ್ತಿ ಇಟ್ಕೊಳ್ತೀನಿ ಅಂತ ಅಂದರೆ, ಬಟ್ ನೀವು ಯಾವಾಗ ಅದನ್ನು ಇಟ್ಕೊಳ್ಬೇಕಂತಂದರೆ ನೀವೇನೋ ನಿಮ್ಮ ಬಾಡಿನ ಸ್ವಲ್ಪ ಹೀಗೆ ಹೆಂಗಂತಾರೆ ಶೆಡ್ಡಿಂಗ್ ಅಂತ ಕರೀತೀವಿ, ಆ ಫೇಸಲ್ಲಿದ್ದರೆ ಅದನ್ನು ಇಟ್ಕೊಳ್ಳಿ. ಅಥವಾ 10% ಫ್ಯಾಟ್ನ ಕಡಿಮೆ ಮಾಡಿ, ಬಟ್ ಪ್ರೋಟೀನ್ ನಿಮ್ಮ ತಟ್ಟೆ ಒಳಗಡೆ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ ಪ್ರತಿದಿನ ಮಧ್ಯಾಹ್ನ. ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಪ್ರೋಟೀನ್ ಬಾಡಿ ಒಳಗಡೆ ಹೋದರೆ ಪ್ರೋಟೀನ್ ಬಂದು ವೆರಿ ಲೋ ಇನ್ ಕ್ಯಾಲೋರೀಸ್. 1 ಗ್ರಾಮ್ ಆಫ್ ಪ್ರೋಟೀನ್ ಈಸ್ ಈಕ್ವಲ್ ಟು ಅಮೇಝಿಂಗ್ ಅಂದರೆ ಬರೀ 7 ಕ್ಯಾಲೋರೀಸ್ ಆಗುತ್ತೆ. ಬಟ್ ನೀವು 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತೀರ ಅಂದರೆ 9 ಕ್ಯಾಲೋರೀಸ್ ಆಗುತ್ತೆ. ಸೊ ಇದನ್ನು ತಲೆ ಇಟ್ಕೊಳ್ಳಿ. ಪ್ರೋಟೀನ್ಗೂ ಮತ್ತು ಕಾರ್ಬೋಹೈಡ್ರೇಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ನೀವು ಅನ್ಕೋಬೋದು ಅಂತ ಕೇಳ್ಬೋದು, ಸರ್ ಕಾರ್ಬ್ಸಲ್ಲೇ ತುಂಬ ಪ್ರೋಟೀನ್ ಬರ್ತಲ್ಲ. ಹೌದು. ಸೊ ಅದಕ್ಕೋಸ್ಕರನೇ ಕಸ್ಟಮೈಸ್ ಮಾಡಬೇಕಂದ್ರೆ ಇದಕ್ಕೋಸ್ಕರ ನನ್ನದೇ ಆದಂಥ ತುಂಬ ಫೋಟೋಸ್ನ ನಾನು ಪೋಸ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ವೀಡಿಯೋಸಲ್ಲಿ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಯಾವ ರೀತಿ ಒಂದು ಮೀಲ್ ಪ್ಲೇಟ್ ಇರಬೇಕು, ಏನು ತಿನ್ನಬೇಕು ತಿನ್ನಬಾರ್ದು ಅಂತ. ಸೊ ಕಂಪ್ಲೀಟ್ಲಿ ನೀವು ಅದನ್ನು ಚೆಕ್ಔಟ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ತಿನ್ನಬೇಕು ಅಂತ. ಫಾರ್ ಎಕ್ಸಾಂಪಲ್ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೇಕಂದ್ರೆ ಒಂದು ತಟ್ಟೆ ತೊಗೊಂಡ್ರೆ ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಅನ್ನ ಹಾಕ್ಕೊಳ್ಳಿ, 1 ಅಡೋ ಪಲ್ಯ ಮಾಡಾಕೊಳ್ಳಿ. ಇನ್ ಕೇಸ್ ನೀವೇನೋ ವೆಜಿಟೇರಿಯನ್ಸ್ ಅಂತ ಅಂದರೆ 1-2 ಮೊಟ್ಟೆ ಹಾಕ್ಕೊಳ್ಳಿ, ಇಲ್ಲ ಒಂದು ಆಮ್ಲೆಟ್ ಹಾಕ್ಕೊಳ್ಳಿ. ನಾನ್ ವೆಜಿಟೇರಿಯನ್ಸ್ ಅಂದರೆ. ಇನ್ನು ವೆಜಿಟೇರಿಯನ್ಸ್ ಅಂದರೆ ನೀವು ಒಂದು 100 ಇಲ್ಲಾಂದರೆ ಒಂದು 80 ಗ್ರಾಮ್ ಒಂದು ಸ್ಲೈಸ್ ಅಷ್ಟು ಪನ್ನೀರ್ ಇಟ್ಕೊಳ್ಳಿ, ಇಲ್ಲ ಒಂಚೂರು ಸೋಯಾ ಚಂಕ್ಸ್ ಇಟ್ಕೊಳ್ಳಿ, ಇಲ್ಲ ಫ್ರೂಟ್ಸ್ಗೋಸ್ಕರ ಒಂದು ಗಾವಾ ತಿನ್ನಿ, ಅಂದರೆ ಒಂದು ಸೀಬೆಹಣ್ಣು ಅಂತ ತಿನ್ಕೊಂಡು ಅದೊಂದು ತಿನ್ನಿ. ಅಂದರೆ ನಿಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಒಂದೇ ಒಂದು ಫ್ರೂಟ್ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ಅಂದರೆ ಖಂಡಿತ ಅದು ಸೀಬೆಹಣ್ಣೆ. ಸೊ ಅದನ್ನು ತಿನ್ನಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ನೀರನ್ನ ಹೇಗಾರು ಮಾಡಿ ಒಂದು ದಿನದಲ್ಲಿ ಒಂದು 2 3 ಲೀಟರ್ ನೀರನ್ನ ಕುಡಿಯೋದ್ರೆ ಖಂಡಿತ ನೀವು ವೆಯ್ಟ್ ಲಾಸ್ ಆಗೋ ಥರ ಹೆಲ್ಪ್ ಆಗುತ್ತೆ. ಇದು ಬಂದು ಡಯಟ್ ಪ್ಲಾನ್. ಆದರೆ ಇದನ್ನೇ ನಿಮಗೆ ಪರ್ಸ್ನಲೈಸ್ ಮಾಡಿ ನಿಮ್ಮ ಒಬ್ಬೊಬ್ಬರ ಹತ್ರನೇ ಮಾತಾಡಿ ಹೇಳಿದ್ರೆ ಅವಾಗ ಈ ಡಯಟ್ ಪ್ಲಾನ್ ಕಾಸ್ಟ್ ಒಂದು ತಿಂಗಳಿಗೆ 5,000 ಇಂದ 10,000 15,000 ಹೋಗುತ್ತೆ. ಬಟ್ ನಾನು ನಿಮಗೆ ಫ್ರೀಯಾಗಿ ಡಯಟ್ ಪ್ಲಾನ ಕೊಟ್ಟಿದ್ದೀನಿ. ಸೊ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟ. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಅಟ್ಲೀಸ್ಟ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು 5 ಜನಕ್ಕಾದರೂ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ನನ್ನ ಮೇಲೆ ಇನ್ನೂ ಜಾಸ್ತಿ ನಾನು ಮಾಡೋಂಥ ವಿಡಿಯೋದ ಮೇಲೆ ರೆಸ್ಪೆಕ್ಟ್ ಇದೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಪೋಸ್ಟ್ ಮಾಡಿ. ಸೊ ನನ್ನ ಮೇಲ್ಗಡೆ ಅಟ್ಲೀಸ್ಟ್ ಒಂಚೂರಾದರೂ ಗ್ರ್ಯಾಟಿಟ್ಯೂಡ್ ಇದ್ದರೆ ವಿಡಿಯೋನ ಪೋಸ್ಟ್ ಮಾಡಿ. ತುಂಬ ಇಷ್ಟ ಯಾರ್ಯಾರು ನನ್ನ ವ್ಯೂವರ್ಸ್ ಇದ್ದೀರಾ, ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರೂ. ಬಿಕಾಸ್ ಯಾಕೆ ಅಂತಂದರೆ ನೀವು ಎಷ್ಟು ಜನಕ್ಕೆ ರೀಚ್ ಮಾಡಿಸ್ತೀರಾ ಆಟೋಮೆಟಿಕ್ಕಾಗಿ ಅವರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಮಾಡ್ತಿರೋಂಥ ಒಳ್ಳೆ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಬೇಕು ಅಂತಂದರೆ ನೀವು ನಮಗೆ ಹೆಲ್ಪ್ ಮಾಡಲೇಬೇಕು. ಸೊ ನೀವು ಹೆಲ್ಪ್ ಮಾಡಿದ್ರೆ ಮಾತ್ರನೇ ನಮ್ಮ ಕೈಲೂ ಅಷ್ಟೇ ಇನ್ನೂ ಹೆಚ್ಚಿನ ಕಂಟೆಂಟ್ ವೀಡಿಯೋಸ್ ಮಾಡಲಿಕ್ಕಾಗ್ತದೆ. ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ನನಗೂ ಕೂಡ ಅಷ್ಟೇ ಹೆಚ್ಚಿನ ಕಂಟೆಂಟ್ಸ್ ವೀಡಿಯೋಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಆದರೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ 5 ಜನ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋಣ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.